ಈ ಐ ಲುಕ್ ಅನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಅಂಡ್ ಅದರದ್ದೇ ಟ್ಯುಟೋರಿಯಲ್ ನಿಮಗೆ ಕೊಡ್ಲಿಕ್ಕಿದ್ದೀನಿ. ಹೇಗೆ ಕಾಣಿಸ್ತಿದೆ ನನ್ನ ಐ ಲುಕ್. ಈ ಐ ಶಾಡೋ ಪ್ಯಾಲೆಟ್ ಅನ್ನ ನಾನು ಯೂಸ್ ಮಾಡಿದ್ದೀನಿ. ಇದನ್ನು ನೀವು ನೋಡಿರ್ಬೋದು, ನಾನು ನನ್ನ ಕಲ್ಟ್ ಹಾಲ್ ಅಲ್ಲಿ ಇದನ್ನ ನಾನು ತೋರಿಸಿದೆ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಆದ್ರೆ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡಬಹುದು. ನಂಗೆ ತುಂಬಾ ಇಷ್ಟಪಟ್ಟು ನಾನು ಈ ಐ ಶಾಡೋ ಪ್ಯಾಲೆಟ್ ಅನ್ನ ತಗೊಂಡಿದ್ದೆ, ಎಸ್ಪೆಷಲಿ ಫಾರ್ ದ ಪ್ಯಾಕೇಜಿಂಗ್ ಅಷ್ಟೇ. ಯಾಕಂದ್ರೆ ವೆಲ್ವೆಟಿ ಪ್ಯಾಕೇಜಿಂಗ್ ತುಂಬಾ ಲಕ್ಸ್ ಆಗಿ ಕಾಣಿಸುತ್ತೆ ಅಂಡ್ ದಿಸ್ ಇಸ್ ದ ಕಲರ್ ಸ್ಕೀಮ್. ಸೊ ಇದೇ ಕಲರ್ ಸ್ಕೀಮ್ ಅಲ್ಲಿ ನಾನು ಇವತ್ತು ನನ್ನ ಐ ಲುಕ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋದೊಳಗೆ ಹೋಗೋಣ. ಇವಾಗ ನಾನು ನನ್ನ ಐ ಲುಕ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಕಣ್ಣಿನ ಲಿಡ್ ಮೇಲೆ ಈಗ ಏನೂ ಇಲ್ಲ, ಬರೇ ಸ್ವಲ್ಪ ಅಷ್ಟೇ ಕನ್ಸೀಲರ್ ಇದೆ ಅಷ್ಟೇ. ಆ್ಯಂಡ್ ಈ ಪ್ಯಾಲೆಟ್ ಬಂದ್ಬಿಟ್ಟು ಎಕ್ಸ್ ರೆವಲ್ಯೂಷನ್ ಅವರದ್ದು ಲಕ್ಸ್ ಮ್ಯಾಟ್ ಐ ಶಾಡೋ ಪ್ಯಾಲೆಟ್ ಇನ್ ದ ವೇರಿಯಂಟ್ ವಾಲ್ಟ್ ಎಕ್ಸ್. ಆಯ್ತಾ, ಈ ಪ್ಯಾಲೆಟ್ ಅನ್ನ ಇಟ್ಕೊಂಡು ನಾನು ಇವತ್ತಿನ ಐ ಲುಕ್ ಅನ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಫಸ್ಟಿಗೆ ನಾನು ಈ ಡಾರ್ಕ್ ಗ್ರೀನ್ ಶೇಡ್ ಅನ್ನ ತಗೊಂಡ್ಬಿಟ್ಟು ಒಂದು ಪೆನ್ಸಿಲ್ ಬ್ರಷ್ ಅಲ್ಲಿ ತಗೊಳ್ತಿದ್ದೀನಿ. ಆಯ್ತಾ, ಆ್ಯಂಡ್ ನನ್ನ ಕ್ರೀಸ್ ಮೇಲೆ ಡಾಟೆಡ್ ಲೈನ್ ತರ ಡಾಟ್ಸ್ ಹಾಕೊಂಡು ಹೋಗ್ತೀನಿ, ಬರೀ ಕ್ರೀಸ್ ಮೇಲೆ. ಆಯ್ತಾ, ನೋಡ್ತಾ ಇರ್ಬೋದು ನೀವು. ನಂತರ ಆ ಡಾಟೆಡ್ ಲೈನ್ಸ್ ಅನ್ನ ನಾನು ಜಾಯಿನ್ ಮಾಡ್ತಾ ಹೋಗ್ತೀನಿ. ಆವಾಗಲೇ ಅದು ಬ್ಲೆಂಡ್ ಆಗುತ್ತೆ. ಸೊ ಸೇಮ್ ಪೆನ್ಸಿಲ್ ಬ್ರಷ್ ಅನ್ನ ಇಟ್ಕೊಂಡು ನಾನು ಮೆಲ್ಲನೆ ಅದನ್ನ ಜಾಯಿನ್ ಮಾಡ್ತಾ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ಒಂದು ಕ್ರೀಸ್ ಅಲ್ಲಿ ಒಂದು ಗ್ರೀನ್ ಕಲರ್ ಇದ್ದು ಒಂದು ಆರ್ಕ್ ತರ ಫಾರ್ಮ್ ಆಗ್ಲಿ ಅಂತ. ಅದೇ ಲೈನ್ ಅನ್ನ ನಾನು ಕ್ರೀಸ್ ಇಂದ ತಗೊಂಡ್ಬಿಟ್ಟು ಒಂದು ವಿ ಫಾರ್ಮ್ ಮಾಡ್ತಿದ್ದೀನಿ. ಅಂದ್ರೆ ನನ್ನ ರೆಪ್ಪೆಗಳ ಹತ್ರದಿಂದ ಒಂದು ಸ್ವಲ್ಪ ವಿ ತರ ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಡಾರ್ಕ್ ಬ್ಲೂ ಐ ಶಾಡೋ ಅನ್ನ ನಾನು ಇನ್ನೊಂದು ಪೆನ್ಸಿಲ್ ಬ್ರಷ್ ಅಲ್ಲಿ ತಗೊಳ್ತಿದ್ದೀನಿ. ಈ ಪೆನ್ಸಿಲ್ ಬ್ರಷ್ ಅಷ್ಟೊಂದು ಶಾರ್ಪ್ ಆಗಿಲ್ಲ. ಆಯ್ತಾ, ಅವಾಗ ಅದು ಸ್ವಲ್ಪ ಟಿಪ್ ಶಾರ್ಪ್ ಆಗಿತ್ತು, ಬಟ್ ಇದು ಸ್ವಲ್ಪ ಡೆನ್ಸ್ ಆಗಿದೆ. ಸೊ ಇದನ್ನ ನಾನು ಈ ಪೆನ್ಸಿಲ್ ಬ್ರಷ್ ಅಲ್ಲಿ ತಗೊಂಡ್ಬಿಟ್ಟು ನಾನು ಆ ವಿ ಮಾಡಿದಲ್ಲ, ಅಲ್ಲಿಂದ ನಾನು ಸ್ವಲ್ಪ ನನ್ನ ಮಿಡ್ ಲಿಡ್ಗೆ ಬರುವಷ್ಟು ನಾನು ಈ ಕಲರ್ ಅನ್ನ ಪ್ಲೇಸ್ ಮಾಡ್ತಾ ಇದ್ದೇನೆ. ನಂಗೆ ಈ ಕಲರ್ ಸ್ವಲ್ಪ ಲೈಟ್ ಆಗಿ ಹಚ್ತಾ ಇದೆ ಅಂತ ಅನಿಸ್ತು. ಸೊ ಮತ್ತೆ ನಾನು ಈ ಬ್ರಷ್ ಅನ್ನ ಡಿಪ್ ಮಾಡಿಬಿಟ್ಟು ಸ್ವಲ್ಪ ಆ ಕಲರ್ ಅನ್ನ ಸ್ವಲ್ಪ ಜಾಸ್ತಿಯಾಗಿ ಎನ್ಹಾನ್ಸ್ ಮಾಡ್ತಿದ್ದೀನಿ, ಸ್ವಲ್ಪ ಬ್ರೈಟ್ ಮಾಡ್ತಾ ಇದ್ದೀನಿ. ಇರ್ಲಿ, ಇದೆಲ್ಲ ನಾನು ಆ ಗ್ರೀನ್ ಲೈನ್ ಇಂದ ಬಾರ್ಡರ್ ಕ್ರಿಯೇಟ್ ಮಾಡಿದೆಲ್ಲ ಅದ್ರ ಒಳಗೇನೆ ಪ್ಲೇಸ್ ಆಗೋ ಹಾಗೆ ಹಾಕ್ತಿದ್ದೀನಿ. ಆಯ್ತಾ, ಲಾಸ್ಟ್ 2 ಐ ಶಾಡೋಗಳು ಮ್ಯಾಟ್ ಆಗಿತ್ತು, ಬಟ್ ಇವಾಗ ನಾನೊಂದು ಗ್ರೀನ್ ಶಿಮ್ಮರ್ ಐ ಶಾಡೋನ ಒಂದು ಫ್ಲಾಟ್ ಬ್ರಷ್ ಅಲ್ಲಿ ತಕೊಂಡ್ಬಿಟ್ಟು ನಾನು ಆ ಬ್ಲೂ ಇದ್ದು ಐ ಶಾಡೋ ಅನ್ನ ನಾನು ಅರ್ಧ ಲಿಡ್ಡಿಗೆ ಹಾಕಿದಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಐ ಶಾಡೋ ನನ್ನ ಐ ಲಿಡ್ದು ಮಿಡಲ್ಗೆ ಬರುವಷ್ಟು, ಮಿಡಲ್ಗಿಂತ ಸ್ವಲ್ಪ ಎದುರು ಬರುವಷ್ಟು ನಾನು ಚೆನ್ನಾಗಿ ಪ್ಲೇಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ನಾನು ಇನ್ನೊಂದು ಫ್ಲಾಟ್ ಬ್ರಷ್ ಅನ್ನ ತಗೊಳ್ತಿದ್ದೀನಿ ಅಂಡ್ ಈ ಲೈಟ್ ಗ್ರೀನ್ ಶಿಮ್ಮರ್ ಇದೆ ಅಲ್ಲ, ಅದನ್ನ ತಕೊಂಡ್ಬಿಟ್ಟು ಈ ಡಾರ್ಕ್ ಗ್ರೀನ್ ಹಚ್ಚಿದ್ನಲ್ಲ ಶಿಮ್ಮರ್, ಅದಕ್ಕಿಂತ ಸ್ವಲ್ಪ ಎದುರಿಂದ ನಾನು ಇದನ್ನ ಹಚ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ದಟ್ ಲೈಟ್ ಇಂದ ಡಾರ್ಕ್ ಒಂದು ಗ್ರೇಡಿಯಂಟ್ ಬರಲಿ ಅಂತ. ನೆಕ್ಸ್ಟ್ ನಾನಿದು ವೈಟ್ ಸಿಲ್ವರಿ ಶಿಮ್ಮರ್ ಇದೆಯಲ್ಲ, ಇದನ್ನ ಒಂದು ಚಿಕ್ಕ ಪುಟ್ಟ ಫ್ಲಾಟ್ ಬ್ರಷ್ ಇಂದ ಸ್ವಲ್ಪನೇ ತಕೊಂಡ್ಬಿಟ್ಟು ಈ ಇನ್ನರ್ ಕಾರ್ನರ್ ಇಂದ ಆ ಗ್ರೀನ್ ಲೈಟ್ ಗ್ರೀನಿಗೆ ಟಚ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನರ್ ಕಾರ್ನರ್ ಅನ್ನ ನಾನು ಈ ವೈಟ್ ಸಿಲ್ವರಿ ಶಿಮ್ಮರ್ ಇಂದ ಫಿಲ್ ಮಾಡ್ತಾ ಇದ್ದೀನಿ. ನಾನೊಂದು ಕ್ಲೀನ್ ಫ್ಲಫಿ ಆಗಿರೋ ಒಂದು ಬ್ರಷ್ ಅಲ್ಲಿ ಅಂಡ್ ಸ್ವಲ್ಪ ಚಿಕ್ಕದಿದೆ. ಆಯ್ತಾ, ಇದ್ರದ್ದು ಸೈಜ್. ಸೊ ಇದನ್ನ ನಾನು ತಕೊಂಡ್ಬಿಟ್ಟು ನಾನು ಏನೆಲ್ಲ ಐ ಶಾಡೋನ ಹಚ್ಚಿದ್ದೀನಲ್ಲ ಅದನ್ನೆಲ್ಲ ಒಂದ್ಸರಿ ಜೆಲ್ಲಿನ್ ಆಗ್ಲಿಕ್ಕೆ ಹಾಗೂ ಈ ಕ್ರೀಸ್ ಅಲ್ಲಿ ಹಾರ್ಶ್ ಲೈನ್ಸ್ ಗಳು ಕಾಣದ ಹಾಗೆ ಇದನ್ನ ನಾನು ಚೆನ್ನಾಗಿ ನನ್ನ ಐ ಶಾಡೋಗಳನ್ನ ಬ್ಲೆಂಡ್ ಮಾಡ್ತಾ ಬರ್ತೀನಿ. ಅಂಡ್ ಇಲ್ಲಿ ಔಟರ್ ಕಾರ್ನರ್ ಅನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ, ಆ ವಿ ಅನ್ನ ಸ್ವಲ್ಪ ಹೊರಗೆ ತರ್ತಾ ಇದ್ದೀನಿ. ಇವಾಗ ನಾನು ಈ ರಸ್ಟಿ ಆರೆಂಜ್ ಶೇಡ್ ಅನ್ನ ಒಂದು ಫ್ಲಫಿ ಹಾಗೂ ಸ್ವಲ್ಪ ಉದ್ದ ಬ್ರಿಸಲ್ಸ್ ಇರೋ ಬ್ರಷ್ ಇಂದ ತಕೊಂಡ್ಬಿಟ್ಟು ನನ್ನ ಕ್ರೀಸಿನ ಮೇಲ್ಗಡೆ ಪ್ಲೇಸ್ ಮಾಡ್ತಾ ಬರ್ತೀನಿ. ಒಂದೇ ಸಲ ನೋಡುವಾಗ ಎಲ್ಲ ಬ್ಲೂ ಗ್ರೀನ್ ಕಾಣಬಾರ್ದಲ್ಲ, ಸ್ವಲ್ಪ ಇಫೆಕ್ಟ್ ಇರಬೇಕು. ಆ ಇಫೆಕ್ಟ್ ಕೊಡ್ಲಿಕ್ಕೆ ನಾನು ಈ ರಸ್ಟಿ ಆರೆಂಜ್ ಶೇಡ್ ಅನ್ನ ನನ್ನ ಕ್ರೀಸಿನ ಮೇಲೆ ಭಾಗಕ್ಕೆ ಒಂದು ಗ್ರೇಡಿಯಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ ನಾನು ಹಚ್ತಾ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ತುಂಬಾ ಲೈಟ್ ಹ್ಯಾಂಡೆಡ್ಲಿ ಈ ಶೇಡ್ ಅನ್ನ ನಾನು ಹಚ್ತಿದ್ದೇನೆ. ಆಯ್ತಾ, ಈ ಶೇಡ್ ಅಷ್ಟೊಂದು ಸ್ಟಾಕ್ ಆಗಿ ಎದ್ದು ಕಾಣಿಸ್ಬಾರ್ದು. ಆಯ್ತಾ, ಸ್ವಲ್ಪ ಲೈಟ್ ಹ್ಯಾಂಡೆಡ್ಲಿ ಹಾಕಿ ಹಾಗೂ ಈ ಕಲರ್ ಅನ್ನು ತಗೊಳ್ಳುವಾಗ ಸ್ವಲ್ಪ ಲೈಟ್ ಹ್ಯಾಂಡೆಡ್ಲಿ ತಗೊಳ್ಳಿ ಅಂಡ್ ಸ್ವಲ್ಪ ಕಡಿಮೆನೆ ತಗೊಳ್ಳಿ ಅಂಡ್ ಎಕ್ಸೆಸ್ ಅನ್ನ ಟ್ಯಾಪ್ ಮಾಡ್ಲಿಕ್ಕೆ ಮರಿಬೇಡಿ.
ಇವಾಗ ಈ ಲೈಟ್ ಗ್ರೀನ್ ಐ ಶ್ಯಾಡೋ ನಂಗೆ ಅಷ್ಟೊಂದು ಕಾಣಿಸ್ತಿರ್ಲಿಲ್ಲ, ಸೊ ಅದನ್ನೇ ಮತ್ತೆ ನಾನು ಹಿಡ್ಕೊಂಡ್ಬಿಟ್ಟು ಎಲ್ಲಿ ನಾನು ಆ ಲೈಟ್ ಗ್ರೀನ್ ಐ ಶ್ಯಾಡೋನ ಹಚ್ಚಿದೆ ಅಲ್ಲೆಲ್ಲ ಪ್ಲೇಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡ್ತಾ ಬರ್ತಾ ಇದ್ದೀನಿ. ಒಂದು ವಿಷಯ ಮಾತ್ರ ಹೇಳಲೇಬೇಕಾಯ್ತಾ, ಈ ಐ ಶ್ಯಾಡೋ ಸ್ವಲ್ಪ ಜಾಸ್ತಿನೇ ಫಾಲೋಔಟ್ ಕೊಡುತ್ತೆ. ಆ್ಯಂಡ್ ನಾನು ಸ್ವಲ್ಪ ಮಿಸ್ಟೇಕ್ ಮಾಡಿದೆ. ನಾನು ನನ್ನ ಬೇಸ್ ಮೇಕಪ್ಪನ್ನು ಆಮೇಲೆ ಮಾಡಬೇಕಿತ್ತು, ಮೊದಲು ನನ್ನ ಐ ಲುಕ್ಕನ್ನು ಮಾಡಬೇಕಿತ್ತು, ಅಲ್ಲಿ ನಾನು ತಪ್ಪಿ ಹೋದೆ. ಬಟ್ ದಟ್ಸ್ ಓಕೆ. ನಾನು ಇದನ್ನು ಒಂದು ಬ್ರಷ್ನ ಸಹಾಯದಿಂದ ಎಲ್ಲ ಫಾಲೋಔಟನ್ನು ತೆಗಿತಿದ್ದೀನಿ. ಆಮೇಲೆ ನಾನು ಪೌಡರ್ ಸಹಾಯದಿಂದ ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡಿ ಇವಾಗ ನಾನು ನನ್ನ ಐಬ್ರೋಸ್ಗಳನ್ನು ಮಾಡ್ತಿದ್ದೀನಿ ಆಯಿತಾ. ಐಬ್ರೋಸ್ ಮಾಡಲಿಕ್ಕೆ ನಾನು ಇನ್ಸೈಟ್ ಅವರದ್ದು ಐಬ್ರೋ ಪೆನ್ಸಿಲನ್ನು ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಒಂದು ಸೈಡ್ ಸ್ಪೂಲಿ ಇದೆ, ಇನ್ನೊಂದು ಸೈಡ್ ಐಬ್ರೋ ಪೆನ್ಸಿಲ್ ಇದೆ. ಚೆನ್ನಾಗಿ ಲೈಟ್ ಹ್ಯಾಂಡೆಡ್ಲಿ ಫಸ್ಟ್ ಸ್ಟ್ರೋಕ್ಸ್ ಥರ, ನನ್ನ ಹೇರ್ ಸ್ಟ್ರೋಕ್ಸ್ ಥರ ಐಬ್ರೋಸ್ಗಳನ್ನು ಫಿಲ್ ಮಾಡ್ತಾ ಬರ್ತೇನೆ. ನೋಡಿ, ಐ ಶ್ಯಾಡೋ ಹಚ್ಚಿದ್ದ ಐ ಆ್ಯಂಡ್ ವಿದೌಟ್ ಐ ಶ್ಯಾಡೋ ಹೇಗೆ ತುಂಬ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ. ಇವಾಗ ನಾನು ಡಾರ್ಕ್ ಗ್ರೀನ್ ಶಿಮರ್ ತೊಗೊಂಡಿದ್ದೆ ಅಲ್ವಾ, ಸೇಮ್ ಶಿಮರನ್ನು ಅವಾಗ ಹಚ್ಚಿದ ಬ್ರಷಿಂದಲೇ ತೊಗೊಂಡ್ಬಿಟ್ಟು ನಾನು ನನ್ನ ಲ್ಯಾಶ್ ಲೈನ್, ವಾಟರ್ ಲೈನ್ ಹೇಳ್ತಾರಲ್ಲ, ಕಾಜಲಲ್ಲಿ ಹಚ್ತೀವಿ, ಅಲ್ಲಿ ಕೂಡ ಹಚ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕೆಳಗೆ ಬರೋ ಥರ ಸ್ಮಜ್ ಕೂಡ ಮಾಡ್ತಾ ಬರ್ತಾ ಇದ್ದೀನಿ, ಸೋ ದ್ಯಾಟ್ ನನ್ನ ವಾಟರ್ ಲೈನ್ ಮೇಲೆ ಕೂಡ ಆ ಕಲರ್ ಕಾಣಬೇಕು ಆ್ಯಂಡ್ ಅದರ ಕೆಳಗೆ ಕೂಡ ಸ್ವಲ್ಪ ಕಾಣೋ ಹಾಗೆ ಇದನ್ನು ನಾನು ಪ್ಲೇಸ್ ಮಾಡ್ತಾ ಬರ್ತಾ ಇದ್ದೀನಿ. ಈ ಲೈಟ್ ಗ್ರೀನ್ ಶಿಮರನ್ನು ನಾನು ಸೇಮ್ ಅವಾಗ ತೊಗೊಂಡಿದ್ದೆ ಅಲ್ವ, ಅದೇ ಬ್ರಷಲ್ಲಿ ತೊಗೊಂಡ್ಬಿಟ್ಟು ಈ ಡಾರ್ಕ್ ಗ್ರೀನ್ ಶಿಮರ್ ಎಲ್ಲಿ ಹಾಕಿದ್ದೀನಿ ಅದರ ಕೆಳಗೆ ಲೈಟ್ಲಿ ಒಂದು ಲೈನನ್ನು ಕ್ರಿಯೇಟ್ ಮಾಡ್ತಿದ್ದೀನಿ. ಅದನ್ನು ಜಾಯಿನ್ ಮಾಡಿಬಿಟ್ಟು ಎರಡು ಬ್ಲೆಂಡ್ ಮಾಡ್ತಾ ಇದ್ದೇನೆ ಆಯಿತಾ, ಎರಡು ಶಿಮರ್ಗಳನ್ನು. ನೆಕ್ಸ್ಟ್ ನಾನು ಮೇಬೆಲಿನ್ ಅವರದ್ದು ಲ್ಯಾಶ್ ಲಿಫ್ಟ್ ಮಸ್ಕಾರ ಇದೆಲ್ಲ, ಆ ಮಸ್ಕಾರ ನನ್ನ ಫೇವ್ರೇಟ್ ಮಸ್ಕಾರಾನ ಇಟ್ಕೊಂಡ್ಬಿಟ್ಟು ನನ್ನ ಅಪ್ಪರ್ ಲ್ಯಾಶ್ ಲೈನ್ ಆ್ಯಂಡ್ ಲೋವರ್ ಲ್ಯಾಶ್ ಲೈನ್ ಎರಡೆರಡು ಕೋಟ್ಸ್ ನಾನು ಹಚ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಕಪ್ಸ್ ಆ್ಯಂಡ್ ಲ್ಯಾಶಸ್ ಅವರದ್ದು ಫೇಕ್ ಐ ಲ್ಯಾಶಸನ್ನು ಇಟ್ಕೊಂಡ್ಬಿಟ್ಟು ನನ್ನ ಕಣ್ಣಿಗೆ ಫಸ್ಟಿಗೆ ಅಡ್ಜಸ್ಟ್ ಮಾಡ್ತಿದ್ದೀನಿ ಆಯಿತಾ. ನನ್ನ ಕಣ್ಣಿನ ಲೆಂತ್, ರೆಪ್ಪೆಗಳ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದ್ರ ನಂತರ ಗ್ಲೂವನ್ನು ಹಚ್ತಾ ಇದ್ದೀನಿ. ಈ ವೇರಿಯಂಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ. ಇವತ್ತು ಯೂಸ್ ಮಾಡಿದ ಎಲ್ಲ ಪ್ರಾಡಕ್ಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಗ್ಲೂ ಡ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಯ್ತಾ, ಅಟ್ಲೀಸ್ಟ್ ಒಂದು 15 to 20 seconds ಇದನ್ನು ಕೊಡಬೇಕು. ಇದು ವೈಟ್ ಕಲರ್ ಇದ್ದದ್ದು ಟ್ರಾನ್ಸ್ಪರೆಂಟ್ ಆಗ್ತಾ ಬರುತ್ತೆ, ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಗ್ಲೂ ಹಚ್ಚುವಾಗ ಕೂಡ ಮೆಲ್ಲ ಆ ರೆಪ್ಪೆಗಳಿಗೆ ತಾಗಿಸ್ಬೇಡಿ, ಇದರದೊಂದು ಬ್ಯಾಂಡ್ ಇರುತ್ತೆ, ಲ್ಯಾಶ್ ಬ್ಯಾಂಡ್, ಅದಕ್ಕೆ ಮಾತ್ರ ನಾವು ಗ್ಲೂ ಅನ್ನು ಹಚ್ಚಬೇಕಾಗುತ್ತೆ. ಈಗ ಒಣಗಿ ಆಯಿತು. ಇದನ್ನು ನಾನು ನನ್ನ ನನ್ನ ನ್ಯಾಚುರಲ್ ರೆಪ್ಪೆಗಳಿದೆಯಲ್ಲ ಅದರ ಹತ್ರದಿಂದ ಈ ಲ್ಯಾಶ್ ಬ್ಯಾಂಡನ್ನು ನಾನು ಪ್ಲೇಸ್ ಮಾಡ್ತಾ ಬರ್ತೀನಿ. ಆ್ಯಂಡ್ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆಯಿತಾ, ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಬೇಕಾಗುತ್ತೆ, ನನಗೆ ಕಷ್ಟ ಆಗುತ್ತೆ. ನೀವು ಫಸ್ಟ್ ಟೈಮ್ ಯೂಸ್ ಮಾಡೋರಾದರೆ ನಿಮಗೆ ಬೇರೆ ಯಾವುದಾದ್ರೂ ಫೇಕ್ ಲ್ಯಾಶಸನ್ನು ನೀವು ಟ್ರೈ ಮಾಡ್ಬೋದು. ಈ ಫೇಕ್ ಲ್ಯಾಶಸ್, ಕಪ್ಸ್ ಆ್ಯಂಡ್ ಲ್ಯಾಶಸ್ ಅವರದ್ದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದರದ್ದು ಲ್ಯಾಶ್ ಬ್ಯಾಂಡ್ ಕೂಡ ಸ್ವಲ್ಪ ಸ್ಟಿಫ್ ಆಗಿದೆ ಆ್ಯಂಡ್ ಇದು ಲ್ಯಾಶಸ್ ಕೂಡ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ನಿಮಗೆ ಬೇಕಾದರೆ ಸ್ವಿಸ್ ಬ್ಯೂಟಿ ಅವರದ್ದು ತುಂಬ ಚೆನ್ನಾಗಿದೆ, ನೈಕಾದವರದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ಯಾಕ್ ಅವರದ್ದು ಐ ಲ್ಯಾಶಸ್ ಬರುತ್ತೆ, ಸ್ವಲ್ಪ ಎಕ್ಸ್ಪೆನ್ಸಿವ್, 250-300 ಥರ, ಬಟ್ ದ್ಯಾಟ್ ಈಸ್ ಆಲ್ಸೋ ರಿಯಲಿ ಗುಡ್. ಅವುಗಳನ್ನು ಟ್ರೈ ಮಾಡ್ಬೋದು. ಸೊ ಮಿರರಲ್ಲಿ ಒಂದ್ಸರ್ತಿ ನೋಡ್ಕೊಳ್ತಿದ್ದೀನಿ, ಸ್ವಲ್ಪ ನನಗೆ ಈ ಫೇಕ್ ಐ ಲ್ಯಾಶಸ್ಗಳು ತೊಂದರೆ ಕೊಡ್ತಾ ಇತ್ತು, ಸ್ವಲ್ಪ ಚುಚ್ಚಿದಾಗ ಆಗ್ತಾ ಇತ್ತು. ಬಟ್ ನೆವರ್ದಲೆಸ್ ಐ ಲುಕ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಪಿಕಾಕ್ ಐ ಮಾಡಬೇಕಂತ, ಬಟ್ ಐ ಡೋಂಟ್ ನೋ, ಏನೋ ಒಂದು ಆಗಿದೆ, ಬಟ್ ನನಗೆ ಚೆನ್ನಾಗಿ ಕಾಣಿಸ್ತಿದೆ. ದಿಸ್ ಇಸ್ ಮೈ ಫೈನಲ್ ಐ ಲುಕ್. ಆ್ಯಂಡ್ ನನ್ನ ಒಂದೇ ಕಣ್ಣಿಗೆ ನಾನು ನನ್ನ ಐ ಶ್ಯಾಡೋಸ್ಗಳನ್ನು ಹಚ್ಚಿದ್ದೀನಿ ಆ್ಯಂಡ್ ಡಿಫ್ರೆನ್ಸ್ ನೋಡ್ತಿದ್ದೀರಾ ನೀವು, ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಲ್ವಾ. ಆ್ಯಂಡ್ ಐ ಆಮ್ ಲವಿಂಗ್ ದಿಸ್ ಲುಕ್. ನಿಮ್ಮ ಒಪಿನಿಯನ್ ನೀವು ಕಮೆಂಟ್ ಬಾಕ್ಸಲ್ಲಿ ಬಿಡ್ಬೋದು, ಚೆನ್ನಾಗಿ ಕಾಣಿಸ್ತಿದೆಯಾ ಇಲ್ವಾ ಅಂತ, ನೀವು ಟ್ರೈ ಮಾಡ್ತೀರಾ ಇಲ್ವಾ ಅಂತ ಹೇಳಿಬಿಟ್ಟು. ಬೇರೆ ಐ ಲುಕ್ ಬೇಕಾದರೆ ನಾನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ನನ್ನ ಲೆಫ್ಟ್ ಐಯನ್ನು ಕೂಡ ನಾನು 1 ಸೆಕೆಂಡಲ್ಲಿ ಮಾಡಿ ಬರ್ತೀನಿ ಆಯ್ತಾ. ನೋಡಿದ್ರಲ್ವಾ, ವಿದಿನ್ 1 ಸೆಕೆಂಡ್ ನಾನು ನನ್ನ ಲೆಫ್ಟ್ ಐಯನ್ನು ಮಾಡ್ಬಿಟ್ಟು ಬಂದೆ. ದಿಸ್ ಇಸ್ ಮೈ ಫೈನಲ್ ಐ ಲುಕ್. ನೋಡ್ತಿರ್ಬೋದು ನೀವು, ನನ್ನ ಕಣ್ಣು ಮುಚ್ಚುವಾಗ ಎಷ್ಟು ಸೀಮ್ಲೆಸ್ಲಿ ಚೆನ್ನಾಗಿ ಐ ಲುಕ್ ಕ್ರಿಯೇಟ್ ಮಾಡ್ಬೋದು ನಾವು ಅಂತ. ಇದು ಯಾರಿಗೂ ಮಾಡ್ಲಿಕ್ಕಾಗತ್ತೆ, ನಿಮಗೆ ಸ್ವಲ್ಪ ಟೆಕ್ನಿಕ್ಸ್ಗಳು ಗೊತ್ತಿರಬೇಕಷ್ಟೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದರ ಜೊತೆ ನಾನು ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಚ್ಚಿ ಬಂದಿದ್ದೀನಿ ಈಗ, ಸೊ ಡಿಫ್ರೆನ್ಸ್ ನೀವೇ ನೋಡ್ತಿರ್ಬೋದು. ಈ ಐ ಶ್ಯಾಡೋ ಪ್ಯಾಲೆಟ್ ಅನ್ನು ಇಟ್ಕೊಂಡು ನಾನು ಪಿಕಾಕ್ ಐ ಮಾಡಲಿಕ್ಕೆ ಹೋಗಿದ್ದೆ. ಐ ಡೋಂಟ್ ನೋ ಏನಾಗಿದೆ ಅಂತ, ಬಟ್ ಸಮ್ ವಾಟ್ ಬ್ಲೂ ಗ್ಲಾಮ್ ಐಸ್ ಅಂತೂ ಆಗಿ ಹೋಗಿದೆ. ಫೇಕ್ ಐ ಲ್ಯಾಶಸ್ ಅನ್ನ ಹಾಕಿದ್ದೀನಿ ಆ್ಯಂಡ್ ಗ್ಲಿಟರಿ ಬ್ಲೂ ಗ್ಲಾಮ್ ಐ ಲುಕ್ ಅನ್ನ ನಾನು ಇವತ್ತು ಕ್ರಿಯೇಟ್ ಮಾಡಿದ್ದೀನಿ. ನೀವು ಯಾವ್ದಾದ್ರು ವೆಸ್ಟರ್ನ್ ಫಂಕ್ಷನ್ಗೆ ಹೋಗ್ಲಿಕ್ಕಿದ್ರೆ ಆ್ಯಂಡ್ ನಿಮಗೆ ತುಂಬಾ ಗ್ಲಾಮರಸ್ ಆಗಿ, ತುಂಬಾ
ಫ್ಯಾಷನೇಬಲ್ ಆಗಿ ಡ್ರೆಸ್ ಮಾಡ್ಲಿಕ್ಕಿದ್ರೆ ದಿಸ್ ಇಸ್ ದ ಮೇಕಪ್ ಯು ಕ್ಯಾನ್ ಗೋ ಫಾರ್. ಮೇಕಪ್ ಆಕ್ಚುಲಿ ಸಟಲ್ ಆಗಿ ಇಟ್ಟಿದ್ದೀನಿ, ಬಟ್ ನನ್ನ ಐ ಲುಕ್ ಅನ್ನು ನಾನು ತುಂಬಾ ಎಕ್ಸಾಜರೇಟ್ ಮಾಡಿದ್ದೀನಿ. ಅಂಡ್ ನನ್ನ ಲಿಪ್ಸ್ ನಾನು ಬ್ರೌನ್ ಇಟ್ಟಿದ್ದೀನಿ. ನಿಮ್ಗೆ ಬೇಕಾದ್ರೆ ನಿಮ್ಮ ಲಿಪ್ಸ್ ಅನ್ನು ನ್ಯೂಡ್ ಇಡ್ಬೋದು. ನೀವು ಡ್ರಾಮ್ಯಾಟಿಕ್ ಐ ಲುಕ್ಕಿಗೆ ಹೋಗ್ಬೇಕಿದ್ರೆ ನಿಮ್ಮ ಲಿಪ್ಸ್ ಅನ್ನು ಯಾವಾಗ್ಲೂ ನೀವು ಸ್ವಲ್ಪ ಲೋ ಕೀ ಆಗಿ ಸ್ವಲ್ಪ ಸಟಲ್ ಆಗಿ ಇಡೋದು ಒಳ್ಳೇದು. ಈ ಪ್ಯಾಲೆಟ್ ಅನ್ನ ಹಿಡ್ಕೊಂಡು ನಾನು ಈ ಐ ಲುಕ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ.